ಆತ್ಮೀಯ ವಿದ್ಯಾರ್ಥಿಗಳೇ, ತಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ KSB ಸ್ಟಡಿ ಪಾಯಿಂಟ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ 6ನೇ ತರಗತಿ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ಪ್ರಥಮ ಸಂಕಲನಾತ್ಮಕ ಪರೀಕ್ಷೆ ಇದು ಏನಪ್ಪ ಅಂದರೆ LB ಆಧಾರಿತವಾಗಿರ್ತಕ್ಕಂಥ ಒಂದು ಪ್ರಶ್ನೆ ಪತ್ರಿಕೆ ಆಗಿರ್ತದೆ. ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ಈ ಒಂದು ವಿಡಿಯೋದಲ್ಲಿ ಉತ್ತರ ಸಹಿತ ನೋಡ್ತಾ ಹೋಗೋಣ. ಅದಕ್ಕೆ ಮುಂಚೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮುಖ್ಯ ಪ್ರಶ್ನೆ 1ರಲ್ಲಿ ಒಂದು ವಾಕ್ಯದಲ್ಲಿ ಉತ್ತರವನ್ನು ಬರೀಬೇಕು. ಇಲ್ಲಿ ಇದು ಪ್ರಶ್ನೆ ಪತ್ರಿಕೆ ಇದೆ. ಇಲ್ಲಿ ಉತ್ತರ ಸಹಿತ ಇಲ್ಲಿ ನೋಡ್ತಾ ಹೋಗೋಣ. ಓಕೆ, ಮೊದಲೇ ಪ್ರಶ್ನೆ ಏನಂತಂದ್ರೆ ವೈಜ್ಞಾನಿಕ ವಿಧಾನದ ಮೊದಲ ಹಂತ ಯಾವುದು ಅಂಥೇಳಿ. ಮೊದಲ ಹಂತ ಯಾವುದಪ್ಪ ಅಂತಂದ್ರೆ ವೀಕ್ಷಣೆ ಅಂತಕ್ಕಂಥದ್ದು. ನೆಕ್ಸ್ಟ್ 2ನೇ ಪ್ರಶ್ನೆ, ಪಾರ್ಶ್ವ ಬೇರುಗಳು ಯಾವ ವಿಧದ ಬೇರಿನಲ್ಲಿ ಕಂಡುಬರುತ್ತವೆ ಅಂಥೇಳಿ. ತಾಯಿ ಬೇರು ಅಂತೇಳಿ ಉತ್ತರ ಬರೀಬೇಕು. 3ನೇದು, ಯಾವುದಾದರೂ 2 ಸಿರಿಧಾನ್ಯಗಳನ್ನು ಹೆಸರಿಸಿ ಅಂತೇಳಿ. ಸಿರಿಧಾನ್ಯಗಳು ಯಾವತ್ತಂದ್ರೆ ನವಣೆ ಮತ್ತು ಸಜ್ಜೆ ಅಂತಕ್ಕಂಥದ್ದು. ನೆಕ್ಸ್ಟ್ 4ನೇದು, ದ್ರವ್ಯ ಎಂದರೇನು ಅಂತೇಳಿ. ದ್ರವ್ಯ ಎಂದರೇನು ಅಂತಂದಾಗ ಇಲ್ಲಿ ಯಾವುದು ಸ್ಥಳವನ್ನು ಆಕ್ರಮಿಸುವುದೋ ಮತ್ತು ದ್ರವ್ಯರಾಶಿಯನ್ನು ಹೊಂದಿರುವುದು ಅದನ್ನು ಏನಂತೇಳಿ ಕರಿತೀವಿ ಅಂತಂದ್ರೆ ದ್ರವ್ಯ ಅಂತೇಳಿ ಕರಿತೀವಿ. ಓಕೆ, ನೆಕ್ಸ್ಟು ಮುಖ್ಯ ಪ್ರಶ್ನೆ 2ರಲ್ಲಿ ಆವರಣದಲ್ಲಿರುವ ಒಂದು ಸರಿ ಉತ್ತರವನ್ನು ಆರಿಸಿ ಬಿಟ್ಟ ಸ್ಥಳವನ್ನು ಇಲ್ಲಿ ತುಂಬಿರಿ ಅಂತೇಳಿದ. 5ನೇ ಪ್ರಶ್ನೆ ಅಂತಂದ್ರೆ ಕೆಳಗಿನವುಗಳಲ್ಲಿ ಇದು ಬಹಳಷ್ಟು ಸಂದರ್ಭದಲ್ಲಿ ನೈಸರ್ಗಿಕ ಘಟನೆ ಅಲ್ಲ ಅಂತೇಳಿ. ಇಲ್ಲಿ ಘಟನೆ ಅಲ್ಲ ಅಂತಂದಾಗ ಏನಪ್ಪ ಅಂತಂದ್ರೆ ಮಾಲಿನ್ಯ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗ್ತದೆ. ಇನ್ನು ಪಾಪಸು ಕಳ್ಳಿಯ ಮುಳ್ಳುಗಳು ಸಸ್ಯದ ಈ ಭಾಗದ ಮಾರ್ಪಾಡಾದ ರಚನೆಯಾಗಿದೆ. ಇಲ್ಲಿ ಉತ್ತರ ಯಾವುದು ಅಂತಂದ್ರೆ ಹೂವು ಅಂತಕ್ಕಂಥದ್ದು. ನೆಕ್ಸ್ಟ್ 7ನೇದು, ಮೊಳಕೆ ಕಟ್ಟಿದ ಹುರುಳಿಕಾಳು ಹೆಸರು ಕಾಳುಗಳಲ್ಲಿ ಸಮೃದ್ಧವಾಗಿರುವ ಪೋಷಕಾಂಶ ಅಂತಕ್ಕಂಥದ್ದಿದೆ. ಇಲ್ಲಿ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಸರಳ ಪ್ರೋಟೀನ್ ಅಂತಕ್ಕಂಥದ್ದು. ನೆಕ್ಸ್ಟ್ 8ನೇದು, TV ಮತ್ತು ರಿಮೋಟ್ನಂತಹ ಸಾಧನಗಳ ಹತ್ತಿರ ಕಾಂತವನ್ನು ತಂದರೆ ಈ ಒಂದು ಪರಿಣಾಮ ಆಗುವುದು. ಏನಾಗ್ತದಪ್ಪ ಅಂತಂದ್ರೆ ಕಾಂತದ ಆಕರ್ಷಣೆಯ ಗುಣ ಕಡಿಮೆ ಆಗ್ತದೆ. 9ನೇದು, ಅಳತೆಯಲ್ಲಿ ನಿರ್ದೇಶನ ಬಿಂದುವನ್ನು ಪರಿಗಣಿಸುವುದರ ಉದ್ದೇಶ ಅಂತೇಳಿದ. ಉದ್ದೇಶ ಏನಂತಂದ್ರೆ ಅಳತೆಯನ್ನು ನಿಖರಗೊಳಿಸುವುದು ಅಂತಕ್ಕಂಥದ್ದು ಒಂದು ಮುಖ್ಯವಾಗಿರ್ತಕ್ಕಂಥ ಉದ್ದೇಶ. ನೆಕ್ಸ್ಟ್ 10ನೇದು, ಬೆಳಕು ಈ ಕೆಳಗಿನ ವಸ್ತುವಿನ ಮೇಲೆ ಬಿದ್ದಾಗ ಹೊಳೆಯುತ್ತದೆ. ಯಾವುದಂದಾಗ ಅಲ್ಯೂಮಿನಿಯಂ ಹಾಳೆ ಅಂತಕ್ಕಂಥದ್ರ ಮೇಲೆ ಬಿತ್ತಂದ್ರೆ ಇಲ್ಲಿ ಹೊಳೆತದೆ. ನೆಕ್ಸ್ಟ್ 11ನೇದು, ಭೂ ಆವಾಸನಕ್ಕೆ ಸೇರದೇ ಇರುವ ಆವಾಸ ಅಂತಕ್ಕಂಥದ್ದು. ಇಲ್ಲಿ ಅದು ಯಾವುದಪ್ಪ ಅಂತಂದ್ರೆ ಸರೋವರ ಅಂತಕ್ಕಂಥದ್ದು. ನೆಕ್ಸ್ಟ್ 12ನೇದು, ಮಾವಿನಕಾಯಿ ಚೂರೊಂದರ ಮೇಲೆ 2-3 ಹನಿ ದುರ್ಬಲ ಅಯೋಡಿನ್ ದ್ರಾವಣ ಹಾಕಿದರೆ ಫಲಿತಾಂಶ ಹೀಗಿರುತ್ತದೆ. ಇಲ್ಲಿ ಈ ಒಂದು ಆಪ್ಷನ್ಗಳಲ್ಲಿ ಈ ಸರಿಯಾದ ಉತ್ತರ ಏನಾಗ್ತದಪ್ಪ ಅಂತಂದ್ರೆ ನೇರಳೆ ಬಣ್ಣ ಕಾಣಿಸಿದರೆ ಅದು ಏಕೆಂದರೆ ಅದು ಪಿಷ್ಟ ಇದೆ ಅಂಥೇಳಿ. ಇನ್ನು ಮುಖ್ಯ ಪ್ರಶ್ನೆ 3ರಲ್ಲಿ ವೈಜ್ಞಾನಿಕ ಕಾರಣ ಕೊಡಬೇಕು. ಇಲ್ಲಿ ಇತ್ತೀಚಿನ ದಿನಗಳಲ್ಲಿ ಮಣ್ಣಿನ ಪಾತ್ರೆಗಳಿಗೆ ಬದಲಾಗಿ ಲೋಹದ ಪಾತ್ರೆಗಳನ್ನು ಹೆಚ್ಚಾಗಿ ಬಳಸುತ್ತಾರೆ. ಇದಕ್ಕೆ ಕಾರಣ ಏನಂತಂದಾಗ ಮಣ್ಣಿನ ಪಾತ್ರೆಗಳು ಆರೋಗ್ಯಕರವಾದರೂ ಬದಲಾಗಿ ಲೋಹದ ಪಾತ್ರೆಗಳನ್ನು ಹೆಚ್ಚಾಗಿ ಬಳಸಲಾಗ್ತದೆ. ಏಕೆಂದರೆ ಲೋಹದ ಪಾತ್ರೆಗಳು ಹೊಡೆಯುವುದಿಲ್ಲ, ಆಮೇಲೆ ಹೊಳಪಿನಿಂದ ಕೂಡಿರ್ತವೆ, ಬಹುಕಾಲ ಬಾಳಿಕೆ ಬರ್ತವೆ, ಹಾಗಾಗಿ ಉಪಯೋಗಿಸಲು ತುಂಬ ಸುಲಭ. ಹಾಗಾಗಿ ಇಲ್ಲಿ ಈ ಒಂದು ಲೋಹದ ಪಾತ್ರೆಗಳು ಹೆಚ್ಚಾಗಿ ಬಳಕೆ ಮಾಡಲಾಗ್ತದೆ. 14ನೇದು, ಕಪ್ಪಿಯನ್ನು ಉಭಯವಾಸಿ ಎಂದು ಕರೆಯುತ್ತಾರೆ ಅಂಥೇಳಿ. ಕಪ್ಪಿ ಏನಪ್ಪ ಅಂದರೆ ನೀರಿನಲ್ಲಿ ಹಾಗೂ ನೆಲದ ಮೇಲೆ ಎರಡೂ ಕಡೆ ಬದುಕಬಲ್ಲದು, ಆದುದರಿಂದ ಇದನ್ನು ಉಭಯವಾಸಿ ಅಂತೇಳಿ ಕರೀತಾರೆ. ಇನ್ನು ಮುಖ್ಯ ಪ್ರಶ್ನೆ 4ರಲ್ಲಿ 2-3 ವಾಕ್ಯಗಳಲ್ಲಿ ಉತ್ತರವನ್ನು ಬರೀಬೇಕು. 15ನೇ ಪ್ರಶ್ನೆ, ನಮ್ಮ ಪ್ರಶ್ನೆಗಳಿಗೆ ಉತ್ತರಗಳನ್ನು ನಮ್ಮಷ್ಟಕ್ಕೆ ನಾವೇ ಕಂಡುಕೊಳ್ಳಲು ಹೇಗೆ ಪ್ರಯತ್ನಿಸಬಹುದು ಅಂತೇಳಿ. ಹೇಗೆ ಪ್ರಯತ್ನಿಸಬಹುದು ಅಂತಂದ್ರೆ ವೈಜ್ಞಾನಿಕ ಪರಿಶೀಲನೆ ವಿಚಾರಣೆಯ ಮೂಲಕ ನಾವು ನಮ್ಮದೇ ಆದ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕಂಡುಹಿಡಿಯಬಹುದು. ವಸ್ತುಗಳನ್ನು ಗಮನವಿಟ್ಟು ನೋಡುವುದು, ಪ್ರಶ್ನೆಗಳನ್ನು ಕೇಳುವುದು ಮತ್ತು ಸರಳ ಪ್ರಯೋಗಗಳನ್ನು ಮಾಡುವುದು ಇದರ ಒಂದು ಭಾಗಗಳಾಗಿರ್ತವೆ. 16ನೇದು, ನಿಮಗೆ ಗೋಧಿ ಕಾಳು ಮತ್ತು ಹುರುಳಿಕಾಳುಗಳನ್ನು ನೀಡಿದರೆ ಅವುಗಳ ಸಸ್ಯಗಳ ಬೇರು ವ್ಯವಸ್ಥೆ ಮತ್ತು ಎಲೆಗಳ ನಾಳ ವಿನ್ಯಾಸದ ಬಗ್ಗೆ ತಿಳಿಸಿ ಅಂತೇಳಿ. ಇಲ್ಲಿ ಉತ್ತರವನ್ನು ನೋಡೋದಾದ್ರೆ
ಗೋಧಿ ಏನಪ್ಪ ಅಂದರೆ ಏಕದಳ ಧಾನ್ಯವಾಗಿದ್ದು ಈ ಸಸ್ಯದ ಎಲೆಯು ಸಮಾನಾಂತರ ನಾಳ ವಿನ್ಯಾಸ ಹಾಗೂ ಬೇರು ತಂತು ಬೇರಾಗಿರ್ತದೆ ಅಂತೇಳಿ ನೋಡ್ತೀವಿ. ಅಷ್ಟೇ ಅಲ್ಲದೆ ಏನಪ್ಪ ಅಂದ್ರೆ ಹುರುಳಿಕಾಳು ಏನಪ್ಪ ಅಂದರೆ ಇದು ದ್ವಿದಳ ಧಾನ್ಯವಾಗಿದ್ದು ಈ ಸಸ್ಯದ ಎಲೆಯು ಜಾಲಬಂಧ ನಾಳ ವಿನ್ಯಾಸವನ್ನು ಮತ್ತು ಇದರ ಬೇರು ತಾಯಿ ಬೇರಿನ ಒಂದು ವ್ಯವಸ್ಥೆಯನ್ನು ಹೊಂದಿರ್ತದೆ. 17ನೇ ಪ್ರಶ್ನೆ, ಅನೇಕ ಜನರು ತಮ್ಮ ತಟ್ಟೆಯಲ್ಲಿನ ಆಹಾರವನ್ನು ಸೇವಿಸದೆ ಬಿಡುವ ಮೂಲಕ ಆಹಾರವನ್ನು ವ್ಯರ್ಥ ಮಾಡುತ್ತಾರೆ. ಇದು ಸರಿಯಾದ ಕ್ರಮವಲ್ಲ. ಈ ಹೇಳಿಕೆಯನ್ನು ಸಮರ್ಥಿಸಬೇಕು. ತೋಟದಿಂದ ಏನಪ್ಪ ಅಂದ್ರೆ ತಟ್ಟೆಗೆ ಆಹಾರ ತಲುಪಲು ನಮ್ಮ ರೈತರು ಹಾಗೂ ಇತರೆ ಸಮುದಾಯದ ಜನರು ಬಳಸಿದ ಸಮಯ, ಶ್ರಮ ಇಲ್ಲೇನಾಗ್ತಿತ್ತಪ್ಪ ಅಂದ್ರೆ ವ್ಯರ್ಥವಾಗುವುದನ್ನು ತಪ್ಪಿಸಲು ನಾವು ಆಹಾರವನ್ನು ವ್ಯರ್ಥ ಮಾಡಬಾರ್ದು ಅಂಥೇಳಿ ಇಲ್ಲಿ ಉತ್ತರವನ್ನು ಬರೀಬೇಕು. 18ನೇ ಪ್ರಶ್ನೆ, ಸೀತಾ ಮತ್ತು ರೇಷ್ಮೆ ಬಳಿ ಒಂದೊಂದು ಕಾಂತವಿದೆ. ಏನಂತಂದರೆ ಇಲ್ಲಿ ಗೀತಾಳ ಬಳಿ ಇರ್ತಕ್ಕಂಥ ಕಾಂತ ಮುರಿದು ಹೋಗಿರ್ತಕ್ಕಂಥದ್ದಿದೆ. ಗೀತಾಳ ಪ್ರಕಾರ ಈ ಕಾಂತವು ಮುರಿದು ಹೋದ ಕಾರಣ ಒಂದೇ ಧ್ರುವ ಇದೆ ಎನ್ನುತ್ತಾಳೆ. ಆದರೆ ಸೀತಾ ಈ ಕಾಂತಕ್ಕೆ ಎರಡೂ ಧ್ರುವ ಇದೆ ಎನ್ನುತ್ತಿದ್ದಾಳೆ. ಈ ಇಬ್ಬರಲ್ಲಿ ಯಾರ ವಿಚಾರ ಸರಿ ಇದೆ ಅದನ್ನು ವಿವರಿಸಬೇಕು. ಇಲ್ಲಿ ನೋಡ್ರಿ, ಸೀತಾಳ ವಿಚಾರ ಸರಿಯಾಗಿದೆ. ಏಕೆಂತಂದ್ರೆ ಒಂದೇ ಧ್ರುವವಿರುವ ಒಂದು ಕಾಂತವಿರಲು ಸಾಧ್ಯವಿಲ್ಲ. ಕಾಂತ ಒಂದನ್ನು ಹಲವಾರು ಚಿಕ್ಕ ಚಿಕ್ಕ ತುಂಡುಗಳನ್ನಾಗಿ ವಿಭಜಿಸಿದರೂ ಸಹ ಪ್ರತಿ ತುಂಡಿನಲ್ಲಿ ಉತ್ತರ ಮತ್ತು ದಕ್ಷಿಣ ಧ್ರುವಗಳು ಯಾವಾಗಲೂ ಕೂಡ ಅಸ್ತಿತ್ವದಲ್ಲಿ ಇರ್ತವೆ. ಇಲ್ಲಿ ಈ ಒಂದು ಪ್ರಶ್ನೆಗೆ ಉತ್ತರ ಬರೀಬೋದಿಷ್ಟು. ಇನ್ನು ಚಲನೆಯ ವಿಧಗಳನ್ನು ಹೆಸರಿಸಿ ಅಂತ ಹೇಳಿದ, ಮೊದಲೇದು ರೇಖೀಯ ಚಲನೆ, ವೃತ್ತೀಯ ಚಲನೆ, ಆಂದೋಲನ ಚಲನೆ, ಭ್ರಮಣ ಚಲನೆ, ಆವರ್ತಕ ಚಲನೆ ಅಂತೇಳಿ 4 ಅದಾವ. ಅದನ್ನು ನೀವು ಬರಿಬೋದು. ನೆಕ್ಸ್ಟು ORS ದ್ರಾವಣವನ್ನು ಹೇಗೆ ತಯಾರಿಸಲಾಗುತ್ತದೆ, ಅದನ್ನು ಯಾವುದಕ್ಕೆ ಬಳಸಲಾಗುತ್ತದೆ ಅಂತೇಳಿ ಇಲ್ಲಿ ಉತ್ತರವನ್ನು ನೋಡೋದಾದ್ರೆ 1 ಲೀಟರ್ ಕುದಿಸಿ ಆರಿಸಿದ ನೀರಿಗೆ 6 ಟೀ ಚಮಚ ಸಕ್ಕರೆ ಏನಪ್ಪ ಮತ್ತು ಅರ್ಧ ಟೀ ಚಮಚ ಸಾಮಾನ್ಯ ಉಪ್ಪನ್ನು ಬೆರೆಸಿ ORS ತಯಾರಿಸಲಾಗ್ತದೆ. ಅತಿಸಾರ ಅಥವಾ ಇತರೆ ಕಾಯಿಲೆಗಳಿಂದ ಉಂಟಾಗುವ ನಿರ್ಜಲೀಕರಣಕ್ಕೆ ಚಿಕಿತ್ಸೆ ನೀಡಲು ORS ದ್ರಾವಣವನ್ನು ಇಲ್ಲಿ ಬಳಸಲಾಗ್ತದೆ. 21ನೇ ಪ್ರಶ್ನೆ, ಕಾರ್ಬೋಹೈಡ್ರೇಟ್ ಸಮೃದ್ಧ ಯಾವುದಾದರೂ 4 ಆಹಾರ ಪದಾರ್ಥಗಳನ್ನು ಹೆಸರಿಸಿ ಅಂಥೇಳಿ. ಅಕ್ಕಿ, ರಾಗಿ, ಕಬ್ಬು, ಆಲೂಗಡ್ಡೆ ಅಂಥೇಳಿ. 22ನೇ ಪ್ರಶ್ನೆ, ಉದ್ದದ ಅಂತಾರಾಷ್ಟ್ರೀಯ ಏಕಮಾನ ಯಾವುದು? ಹೆಚ್ಚಿನ ದೂರವನ್ನು ಅಳತೆ ಮಾಡಲು ಬಳಸುವ ದೊಡ್ಡ ಏಕಮಾನ ಯಾವುದು ಅಂತೇಳಿ. ಉದ್ದದ ಅಂತಾರಾಷ್ಟ್ರೀಯ ಏಕಮಾನ ಯಾವುದು ಅಂತಂದರೆ ಮೀಟರ್ ಅಂತಕ್ಕಂಥದ್ದು. ಇನ್ನು ಹೆಚ್ಚಿನ ದೂರವನ್ನು ಅಳತೆ ಮಾಡಲು ಬಳಸುವ ಏಕಮಾನ ಯಾವುದು ಅಂತಂದರೆ ಕಿಲೋಮೀಟರ್ ಅಂತಕ್ಕಂಥದ್ದು. ಇನ್ನು ಮುಖ್ಯ ಪ್ರಶ್ನೆ 5ರಲ್ಲಿ 4 ವಾಕ್ಯದಲ್ಲಿ ಉತ್ತರವನ್ನು ಬರೀಬೇಕು. 23ನೇ ಪ್ರಶ್ನೆ ಅಂತಂದರೆ, ಆಕಸ್ಮಿಕವಾಗಿ ನಿಮ್ಮ ಟಿವಿ ಕಾರ್ಯನಿರ್ವಹಿಸುತ್ತಿಲ್ಲ. ನೀವು ವೈಜ್ಞಾನಿಕ ವಿಧಾನವನ್ನು ಉಪಯೋಗಿಸಿ ಕಾರಣ ಮತ್ತು ಪರಿಹಾರವನ್ನು ಕಂಡುಹಿಡಿ ಅಂತೇಳಿ. ಇಲ್ಲಿ ಅವಲೋಕನವನ್ನು ಮಾಡಿದಾಗ ಟಿವಿ ಏನಪ್ಪ ಅಂತಂದರೆ ಸರಿಯಾಗಿ ಕಾರ್ಯನಿರ್ವಹಿಸುತ್ತಿಲ್ಲ ಎಂಬುದನ್ನು ಗಮನಿಸಲಾಯಿತು. ಉದಾಹರಣೆಗೆ ಅಂತಂದರೆ ವಿದ್ಯುತ್ ಪೂರೈಸಿದರೂ ಟಿವಿ ಕೆಲಸ ಮಾಡುತ್ತಿಲ್ಲ. ಇನ್ನು ಪ್ರಶ್ನೆ ನೋಡಿದಾಗ ಟಿವಿ ಏಕೆ ಕೆಲಸ ಮಾಡುತ್ತಿಲ್ಲ? ಇನ್ನು ಊಹೆ ಏನಪ್ಪ ಅಂತಂದ್ರೆ ಟಿವಿಯ ಪವರ್ ಕಾರ್ಡ್ ಅಥವಾ ರಿಮೋಟ್ ಸಮಸ್ಯೆಯಾಗಿರ್ಬೋದು, ವಿದ್ಯುತ್ ಸಂಪರ್ಕ ಕಡಿತವಾಗಿರ್ಬೋದು. ಇಲ್ಲಿ ಇಷ್ಟು ಊಹೆಯನ್ನು ಮಾಡಲಾಗ್ತದೆ. ಇನ್ನು ಪ್ರಯೋಗದಲ್ಲಿ ನೋಡೋದಾದರೆ ಟಿವಿಯ ಪವರ್ ಕಾರ್ಡನ್ನು ಪರೀಕ್ಷೆ ಮಾಡಲಾಗಿದೆ, ಇನ್ನೊಂದು ಪ್ಲಗ್ ಪಾಯಿಂಟ್ ಕನೆಕ್ಟ್ ಮಾಡಲಾಗಿದೆ, ರಿಮೋಟ್ನಲ್ಲಿ ಬ್ಯಾಟ್ರಿಗಳನ್ನು ಬದಲಾಯಿಸಲಾಗಿದೆ. ಇನ್ನು ವಿಶ್ಲೇಷಣೆಯನ್ನು ನೋಡಿದಾದರೆ ಪವರ್ ಕಾರ್ಡ್ ಬದಲಾಯಿಸಿದಾಗ ಟಿವಿ ಕೆಲಸ ಮಾಡಿದರೆ ಅದು ಸಮಸ್ಯೆಯ ಮೂಲ. ತೀರ್ಮಾನಕ್ಕೆ ಬಂದಾಗ ಟಿವಿಯ ಪವರ್ ಕಾರ್ಡ್ ಹಾಳಾಗಿದ್ದ ಕಾರಣ ಕಾರ್ಯನಿರ್ವಹಿಸುತ್ತಿರಲಿಲ್ಲ. ಹೊಸ ಪವರ್ ಕಾರ್ಡ್ ಬಳಸಿದ ಮೇಲೆ ಟಿವಿ ಸರಿಯಾಗಿ ಕೆಲಸ ಮಾಡಿತು ಅಂಥೇಳಿ ಇಷ್ಟು ಉತ್ತರವನ್ನು ಬರೀಬೇಕು. 24ನೇ ಪ್ರಶ್ನೆ ಏನಂತಂದ್ರೆ ವಿವಿಧ ಆಕಾರದ ಕಾಂತಗಳ ಚಿತ್ರವನ್ನು ಬರೆದು ಅಲ್ಲಿ ಹೆಸರಿಸಬೇಕು ಅಂಥೇಳಿ, ಆ ಭಾಗಗಳನ್ನು ಹೆಸರಿಸಬೇಕು ಅಂಥೇಳಿ. ಇಲ್ಲಿ ಸಂಪೂರ್ಣವಾಗಿರ್ತಕ್ಕಂಥ ಚಿತ್ರಣವನ್ನು ಕೊಟ್ಟಿರ್ತೀನಿ ನೋಡಿ. ಇಲ್ಲಿ ದಂಡಕಾಂತ, ತಟ್ಟೆಕಾಂತ, ಸ್ತಂಭಕಾಂತ, ಉಂಗುರು ಕಾಂತ, ಗೋಳಕಾಂತ ಅಂಥೇಳಿ ಇಷ್ಟು ಕಾಂತಗಳಿದಾವೆ. ಸರಿಯಾದ ರೀತಿಯಲ್ಲಿ ಅದನ್ನು ನೀವು ಗಮನಿಸಬೇಕು. ಇದಿಷ್ಟೇನಪ್ಪ ಅಂದ್ರೆ ಇಲ್ಲಿ ಈ ಒಂದು ಪ್ರಶ್ನೆ ಪತ್ರಿಕೆ ಆಗಿರ್ತದೆ. ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ಆದಷ್ಟು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ, ಕೊನೆಯದಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.